टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಂಗಳೂರಿನಲ್ಲೂ ಕೂಡ ಡಬಲ್ ಧಮಾಕ ಅನ್ನುವಂತೆ ಹಬ್ಬದ ಖುಷಿ ಮತ್ತಷ್ಟು ಹೆಚ್ಚಾಗಿತ್ತು. ಆರ್ಸಿಬಿ ಗೆದ್ದಂತ ಖುಷಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಅಭಿಮಾನಿಗಳು ತೊಡಗಿದ್ರು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜೋಗಿನ್. ಟೇಕ್ ಎ ಲುಕ್. ಹಲವು ರಸ್ತೆಗಳಲ್ಲಿ ಎಲ್ಇಡಿಗಳನ್ನು ದೊಡ್ಡ ಮಟ್ಟದ ಎಲ್ಇಡಿಗಳನ್ನು ಹಾಕಿ ಇಲ್ಲಿ ಕ್ರೀಡಾ ಪ್ರೇಮಿಗಳು ಕ್ರಿಕೆಟ್ ಅನ್ನು ವೀಕ್ಷಣೆ ಮಾಡತಕ್ಕಂಥದ್ದು. ಅಂದ್ರೆ ಸಹಜವಾಗಿ 18 ವರ್ಷಗಳ ಕನಸು ನನಸಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿ ಅಭಿಮಾನಿಗಳಿಗೆ ನಿರೀಕ್ಷೆ ಇತ್ತು, ಸೊ ಈ ಒಂದು ಗೆಲುವಿನ ಸಂಭ್ರಮದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳುವಂತ ಪ್ರಯತ್ನವನ್ನು ಮಾಡೋಣ. ನೋಡಬಹುದು ಇಡೀ ಒಂದು ರಸ್ತೆ ಇದ್ದಕ್ಕೂ ಏನಂತಂದ್ರೆ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಈ ಒಂದು ಕ್ಷಣಕ್ಕಾಗಿ ಕಾದು ಕೂತಿದ್ರು. ಸೊ ಹಾಗಾಗಿ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡೋಣ. ಸೊ ಇಲ್ಲಿ ಏನಂತಂದ್ರೆ ಸಂಜೆಯಿಂದ ಕೂಡ ಅಂದ್ರೆ ಇಡೀ ರಸ್ತೆ ಇದ್ದಕ್ಕೂ ಕೂಡ ಅಭಿಮಾನಿಗಳು ಏನಂತಂದ್ರೆ ಇಲ್ಲಿ ಕ್ರಿಕೆಟ್ ನ ವೀಕ್ಷಣೆ ಮಾಡ್ತಾ ಇದ್ರು. ಸಹಜವಾಗಿ ಏನಂತಂದ್ರೆ ಈ ಬಾರಿ ಕಪ್ ನಮ್ದೆ ಅನ್ನುವಂತಹ ಘೋಷಣೆ ಏನಿತ್ತು ಅದು ಸಾಬೀತಾಗಿದೆ. ಸೊ ಎಸ್, ಕಪ್ ನಮ್ದೆ ಅಂತ ಇದ್ರು. ಈ ಬಾರಿ ಕಪ್ ನಮ್ದಾಗಿದೆ, ಕಪ್ ಆಗಿದೆ. ವಿರಾಟ್ ಕೊಹ್ಲಿ ನಂಬರ್ 18, ಸೀಸನ್ 18. ಈ ಸಲ ಕಪ್ ನಮ್ದೇ ಆಗಿದೆ. ಫೈನಲಿ ಇಲ್ಲಿ ಬಾಲ್ಕ ಕೂಡ ಇದ್ದಾನೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಯಾರು ಹೇಳಿದ್ರು ನಮ್ಮ ಹತ್ರ ಕಪ್ಪಿಲ್ಲ, ಇವಾಗ ಕಪ್ ಪಡೆದು ತರಿಸಿದೀವಿ. ಅವ್ರಿಗೆ ಸಬೂತ್ ತರಿಸಿ. ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಡೀ ಒಂದು ರಸ್ತೆ ಇದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ರು. ಸಂಜೆಯಿಂದ ಕೂಡ ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳು ಈಗಷ್ಟೇ ಏನಂತಂದ್ರೆ ಆರ್ಸಿಬಿ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಇಲ್ಲಿ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು, ಪಟಾಕಿ ಹೊಡೆದು ಕೂಡ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮತ್ತೊಬ್ಬರಿದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ನಮ್ಮ 18 ವರ್ಷದ ಕನಸು ಇವತ್ತು ಪೂರೈಸಿದೆ. ತುಂಬಾ ಸಂತೋಷ ನಮಗೆ. ಜೈ ಕರ್ನಾಟಕ, ಜೈ ಆರ್ಸಿಬಿ. ಒಟ್ಟಾರೆ ಏನಂತಂದ್ರೆ ಇದು ಇಲ್ಲಿ ಆರ್ಸಿಬಿ ಗೆಲುವಿಗೆ ಸಂಬಂಧಿಸಿದ ಅಭಿಮಾನಿಗಳ ಮಾತಾಡಿದ ರಸ್ತೆ ಇದ್ದಕ್ಕೂ ಕೂಡ ಇದೇ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಟಿವಿ9 ಬೆಂಗಳೂರು.